ಅಂಬೇಡ್ಕರ್ ಜಯಂತಿ ದಿನವೇ ರಾಜ್ಯ ಸರ್ಕಾರ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗಾಗಿ ಒಂದು ಮಹತ್ವದ ಘೋಷಣೆಯನ್ನ ರಾಜ್ಯ ಸರ್ಕಾರ ಇವತ್ತು ಮಾಡಿರುವಂಥದ್ದು. ಒಂದು ಉಡುಗೊರೆಯನ್ನ ಇವತ್ತು ಏನಂತಂದ್ರೆ ರಾಜ್ಯದ ಜನರಿಗೆ ನೀಡಿರುವಂಥದ್ದು. ಹಾಗಿದ್ರೆ ಬನ್ನಿ ಆ ಉಡುಗೊರೆ ಯಾವುದು, ಜೊತೆಗೆ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಏನಂತಂದ್ರೆ ರಾಜ್ಯದಲ್ಲಿ ಈ ಯೋಜನೆಯೊಂದನ್ನು ಜಾರಿ ಆಗ್ತಾ ಇದೆ. ಆ ಯೋಜನೆ ಯಾವುದು ಅಂತೇಳಿ ಖುದ್ದು ಏನಂತಂದ್ರೆ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ನನ್ನ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ತೀನಿ. ಸರ್, ಈಗ ಇವತ್ತು ಅಂಬೇಡ್ಕರ್ ಜಯಂತಿ ದಿನ ಒಂದು ಮಹತ್ವದ ಘೋಷಣೆಯನ್ನ ರಾಜ್ಯ ಸರ್ಕಾರದಿಂದ ತಾವು ಇವತ್ತು ಘೋಷಣೆ ಮಾಡಿದ್ರಿ. ಏನದು, ಏನ್ ಪ್ಲಾನ್ ಅಂತ? ಸೊ ಇದಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಎಂಬ ಯೋಜನೆಗೆ ಹೆಸರಿಟ್ಟಿದ್ವಿ. ಸೊ ಇದ್ರ ಉದ್ದೇಶ ಏನು, ಸರ್ಕಾರ ಈಗಾಗಲೇ ಅಲಾಟ್ ಮಾಡಿದೆ SC STಗೆ ಸೈಟ್ಗಳನ್ನ. ಅಲ್ಲಿ ಇಲ್ಲಿವರೆಗೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಕಾರ್ಪೊರೇಷನ್ ಅಷ್ಟು ದುಡ್ಡಿಲ್ಲ, ಗ್ರಾಮ ಪಂಚಾಯತಿಯಲ್ಲಿ ದುಡ್ಡಿಲ್ಲ. ಸೈಟ್ ಕೊಡ್ತಾರೆ 2 ಎಕರೆ 3 ಎಕರೆ. ಕಳೆದ 20 ವರ್ಷಗಳಿಂದ ಅಲ್ಲಿ ಯಾವುದೇ ಡೆವಲಪ್ ಆಗದೆ ಇರೋದ್ರಿಂದ ಸೈಟ್ ಕೊಟ್ಟರು ಕೂಡ ವ್ಯರ್ಥ ಆಗಿದೆ. ಸೊ ಇದನ್ನೆಲ್ಲ ನಾವು ರಾಜ್ಯದಲ್ಲಿ ಪ್ರವಾಸ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಾಗ ಇದಕ್ಕೆ ಏನಾರ ಒಂದು ಮಾಡಬೇಕಂತ ಕಳೆದ 2 ವರ್ಷ ಚರ್ಚೆ ಮಾಡಿ, ಕಳೆದ ಏನು ನಮ್ಮ SC ST ಪರಿಷತ್ ಇದೆ ಅಲ್ಲಿ ಇದನ್ನ ಚರ್ಚೆ ಮಾಡಿ ಇದಕ್ಕೆ ಸುಮಾರು 20 ಕೋಟಿ ರೂಪಾಯಿನ ನಾವು ಹಣಕಾಸಿನ SCPTSP ಹಣ ಪಡೆದಿದ್ದೀವಿ ನಾವು ಇಲಾಖೆಗೆ. ಸೊ ಆ ಇಲಾಖೆಯ ಮೂಲಕ ಸುಮಾರು 50 ಎಕರೆಯನ್ನ ನಾವು ರಾಜ್ಯದಲ್ಲಿ ಒಂದು ಸುಮಾರು 5-6 ನಗರಗಳಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಏನು ಇಲ್ಲಿವರೆಗೆ ಅಲಾಟ್ ಆಗಿದೆ ಅಲ್ಲಿ ಅವ್ರು ಹೋಗಿಲ್ಲ. ಕಾರಣ ಅಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ಸೊ ಈಗ ನಾವು ಕೊಡ್ತಾ ಇದ್ದೀವಿ. ಬಹುಶಃ ಆದಷ್ಟು ಬೇಗ ಅಲ್ಲಿ ಅವ್ರು ಹೋಗಿ ತಮ್ಮ ಹೊಸ ಜೀವನನ ಪ್ರಾರಂಭ ಮಾಡಬಹುದು. ಪ್ರಾಯೋಗಿಕವಾಗಿ ಎಲ್ಲೆಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಿ? ಮೈಸೂರು ಮಾಡ್ತಾ ಇದ್ದಾರೆ, ಕಂಪ್ಲಿಯಲ್ಲಿ ಮಾಡ್ತಾ ಇದ್ದೀವಿ, ಬೆಳಗಾವಿ ಜಿಲ್ಲೆ ಇದೆ, ಆಮ್ಯಾಗೆ ಇನ್ನೊಂದು 2-3 ಕಡೆ ಹೊರಗಡೆ ಮಾಡ್ತಾ ಇದ್ದೀವಿ. ಒಟ್ಟಾರೆ 50 ಎಕರೆಯನ್ನ ಈ ವರ್ಷ ಟಾರ್ಗೆಟ್ ಮಾಡಿದೀವಿ. ಇದು ಯಶಸ್ವಿ ಆದ್ರೆ ಮುಂದಿನ ಸಾರಿ 1,000 ಎಕರೆ ಡೆವಲಪ್ ಮಾಡುವಂತ ಒಂದು ಯೋಜನೆ. ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ, ಜೊತೆಗೆ ಅದರ ಉಸ್ತುವಾರಿಯನ್ನ ಯಾರು ವಹಿಸಿರ್ತಾರೆ? ಆಯ್ಕೆ ಮಾಡೋದು ನಮ್ ಜವಾಬ್ದಾರಿ ಅಲ್ಲ. ಗ್ರಾಮ ಪಂಚಾಯತಿ, ನಗರಸಭೆ, ಪಟ್ಟಣ ಪಂಚಾಯತಿ ಅವರು ಅದನ್ನ ಆಯ್ಕೆ ಮಾಡಬೇಕು. ನಮ್ದು ಕೇವಲ ಏರಿಯಾ ಡೆವಲಪ್ ಮಾಡೋದು ಮಾತ್ರ ನಮ್ಮ ಜವಾಬ್ದಾರಿ. ಫಲಾನುಭವಿಗಳು ಅವ್ರು ಏನಾದ್ರೂ ಅದಕ್ಕೆ ದುಡ್ಡು ಕಟ್ಟು ನಿವೇಶನವನ್ನು ಪಡ್ಕೊಳ್ಬೇಕಾ, ಮತ್ತು ಅವ್ರ ಅರ್ಹತೆ ಏನಿರ್ಬೇಕು ಅಂತ? ಇಲ್ಲ, ಇದ್ರಲ್ಲಿ 2 ಇದೆ. ಈಗಾಗಲೇ ಏನು ಅಲಾಟ್ ಆಗಿದೆ ಸರ್ಕಾರ ಲ್ಯಾಂಡ್ ಅಲ್ಲಿ, ಅವ್ರು ಏನೋ ಹಾಕೋದು ಅವಶ್ಯಕತೆ ಇಲ್ಲ. ಮುಂದೆ ಏನಾರು ನಾವು ಒಂದು ಲಿಮಿಟೇಷನ್ ಫಿಕ್ಸ್ ಮಾಡಿದ್ವಿ ಪರ್ಚೇಸ್ ಮಾಡ್ಲಿಕ್ಕೆ, ಅದ್ರ ವ್ಯಾಪ್ತಿ ಮೀರಿದ್ರೆ ಅವ್ರು ಅದಕ್ಕೆ ದುಡ್ಡು ಹಾಕ್ಬೇಕು. ಅದು ಈ ಸದ್ಯ ಇಲ್ಲ, ಅದು 2ನೇ ಹಂತದಲ್ಲಿ ಇದೆ. ಈಗೆಲ್ಲ ಸರ್ಕಾರಿ ಜಮೀನನ್ನು ನಾವು ಡೆವಲಪ್ ಮಾಡ್ತಾ ಇದೀವಿ. ಇದ್ರಲ್ಲಿ ಏನು ಹಾಕೋದು ಅವಶ್ಯಕತೆ ಇಲ್ಲ. ಹಾಗಿದ್ರೆ ಉಚಿತವಾಗಿಯೇ ಇರುತ್ತೆ? 100% ಉಚಿತವಾಗೇ ಇದೆ. ಮುಂದೂ ಕೂಡ ನಾವು ಪರ್ಚೇಸ್ ಮಾಡೋದು ಆ ಇತಿಮಿತಿಯಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಅವರು ಬರ್ಡನ್ ಆಗ್ಬಾರ್ದು ಅವ್ರಿಗೆ ಹೆಚ್ಚಿಗೆ ಅಂತ. ಸೊ ಈಗಾಗಲೇ ಸುಮಾರು ನಮ್ಮ ರಾಜ್ಯದಲ್ಲಿ ಸುಮಾರು 1000 ಎಕರೆ ಅಲಾಟ್ ಆಗಿದೆ. ಫಸ್ಟ್ ಅದನ್ನ ಮಾಡ್ತೀವಿ, ನಂತರ ಪರ್ಚೇಸ್ ಮಾಡ್ತೀವಿ. ಇದನ್ನ ನಗರ ಪ್ರದೇಶಕ್ಕೂ ಏನಾದ್ರೂ ವಿಸ್ತರಣೆ ಮಾಡುವಂತ ಯೋಜನೆ ಮುಂದೆ ಇದೆನಾ ಅಂತ? ಇದೇ ಗ್ರಾಮ ಇದೆ, ಪಟ್ಟಣ ಪಂಚಾಯತಿ, ನಗರಸಭೆ ಇದೆ. ಸೊ ಮುಂದಿನ ತಿಂಗಳಲ್ಲಿ ಕಾರ್ಪೊರೇಷನ್ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಮುಂದೆ ನೋಡೋಣ ಅದ್ರ ಬಗ್ಗೆ. ಬುದ್ಧ ಬಸವ ತತ್ವದಡಿಯಲ್ಲಿ ಹೆಜ್ಜೆ ಇಡ್ತಕ್ಕಂತ ಸತೀಶ್ ಜಾರಕಿಹೊಳಿ ಅವರು ಬುದ್ಧ ಬಸವ ಯೋಜನೆಯಡಿಯಲ್ಲಿ ಈಗ ಒಂದು ಬಡ ಜನರಿಗೆ ಒಂದಿಷ್ಟು ಏನಂತಂದ್ರೆ ನಿವೇಶನವನ್ನ ನೀಡಲಿಕ್ಕೆ ಮುಂದಾಗಿರುವಂತದ್ದು. ಇವತ್ತು ಅಧಿಕೃತವಾಗಿ ಅಂಬೇಡ್ಕರ್ ಜಯಂತಿ ಎಂದೇ ಈ ಒಂದು ಹೊಸ ಯೋಜನೆಯನ್ನ ಘೋಷಣೆ ಮಾಡಿರುವಂತದ್ದು. ಕ್ಯಾಮರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಲಕರ್ಣಿ, ನ್ಯೂಸ್ ಫಸ್ಟ್ ಬೆಳಗಾವಿ.